ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದ್ಯಾಕವ ಪಿಂಕಿ ಗಾಡಿ ಹಿಂಗ್ ತೊಳ್ಕೊಂಬಂದ್ಬಿಟ್ಟ? ಅಪ್ಪ ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಬುದ್ಧಿ ಇರೋದ್ ಕೇಳ್ವನವ. ನಿನ್ನ ಹಸಿನ ಮದುವೆ ಒಪ್ಕೊಂಡಿದ್ದು. ಹಂಗಲ್ಲ ಅಪ್ಪ, ಶಿವಣ್ಣ ಒಳಗ್ ಕರೆದ್ರೆ ಹಾಗೆ ಹೋಗ್ತಿದ್ಯಲ್ಲ. ಅಲ್ಲ, ಅಲ್ಲಿ ಸೀನಾ ಇದ್ದಿದ್ರೆ 10,000 ರೂಪಾಯಿ ಬಟ್ಟೆ ಬಗ್ಗೆ ಕೇಳ್ಬೋದಿತ್ತಲ್ಲ ಅಂತ. ನಿಮಗ್ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅಪ್ಪ. ಅಕಸ್ಮಾತ್ ಅವ್ರಪ್ಪ ನೋಡಿ ನೀವ್ ಯಾರು, ಎಲ್ಲಿಂದ ಬಂದ್ರಿ, ನಿಮ್ಗೂ ಸೀನುಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ಏನ್ ಮಾಡ್ಬೇಕಿತ್ತು? ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಶಿವ ಕರ್ದ ಅಂದ್ರೆ ಹೋಗಕ್ ನಾನೇನ್ ದಡ್ನೆ? ಸುಮ್ನೆ ಹಂಗೋಗಿ ಮಾತಾಡೋಣ ಅಂತ. ಹಂಗೂ ಕೇಳಿದ್ರೆ ನಮ್ ಪಿಂಕಿನ ಜಿಮ್ಗೆ ಸೇರ್ಸ್ಬೇಕಾಗಿತ್ತು ಅಂತ ಸುಳ್ಳು ಹೇಳ್ತಿದ್ದೆ. ಅಲ್ಲಿರೋದು ಕಳ್ಶೇಗೌಡ ಅಲ್ಲ, ಮಾದಪ್ಪ, ಮಿಲ್ಟ್ರಿ ಮಾದಪ್ಪ. ಸಣ್ಣದಾಗ್ ಡೌಟ್ ಬಂದ್ರು ನನ್ ಮದ್ವೆ ಕತೆ ಮುಗೀತು. ಹಿಂಗಿದ್ರು ನಾಳೆ ದೇವಸ್ಥಾನಕ್ ಬರಕ್ ಅವ್ರಮ್ಮ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ, ಬಟ್ಟೆನೂ ತಂದಾಯ್ತು, ತಾಳಿನೂ ರೆಡಿ ಇದೆ. ಇನ್ನೇನ್ ಮದ್ವೆ ಆಗೋದ್ ಒಂದೇ ಬಾಕಿ ಅಂತ ನಾನಿದ್ರೆ ಎಲ್ಲ ಹಾಳ್ ಮಾಡ್ಬಿಡ್ತಿದ್ದಲ್ಲ. ಹೋಗ್ಲಿ ಬಿಡವ, ಅದಕ್ಕೆ ಯಾಕೆ ಬೈತೀಯ? ಆ ಶಿವಣ್ಣ ಮಾದಪ್ಪನ ಎಷ್ಟ್ ಕ್ಲೋಸ್ ಇದಾರೆ ಅಂತ ನಿನಗ್ ಗೊತ್ತಿಲ್ಲ ಅಪ್ಪ. ಇವಾಗ ಅವ್ರ ಒಳಗೋಗಿ ಯಾರೋ ಇಬ್ರು ಬಂದಿದ್ರು ಅಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆಲ್ಲ ಅನುಮಾನ ಬಂದು ಯಾಕೆ ಏನು ಎತ್ತ ಅಂತ ಸೀನಿಂಗ್ ಹಿಂಸೆ ಕೊಟ್ಟು ಕೇಳಿದ್ರೆ ಅವ್ನ್ ನಿಜ ಹೇಳ್ಬಿಡ್ತಾನಪ್ಪ. ಅವಾಗ ಏನ್ ಮಾಡೋದು? ತಪ್ಪಾಯ್ತು ಬಿಡವ, ಇನ್ಮ್ಯಾಕ್ ಹಂಗ್ ಮಾಡಕ್ಕಿಲ್ಲ. ನಾಳೆವರೆಗೂ ಇಲ್ಲೆಲ್ಲೂ ಕಾಣಿಸ್ಕೊಳ್ಳೋದ್ ಬೇಡ. ಸೀದಾ ಮನೆಗ್ ಹೋಗ್ತೀವಿ, ನಾಳೆ ರೆಡಿ ಆಗ್ತೀವಿ, ದೇವಸ್ಥಾನಕ್ ಬರ್ತೀವಿ. ಸೀನಾನು ಬರ್ತಾನೆ, ಅವ್ರ ಅಮ್ಮನೂ ಬರ್ತಾರೆ, ನನ್ಗೊಂದ್ ತಾಳಿ ಕಟ್ತಾನೆ. ಆಮೇಲೆ ಸೀದಾ ಮಾದಪ್ಪಣ್ಣನ ಮನೆಗ್ ಬರ್ತೀವಿ. ಆಮೇಲೆ ಅವ್ರ ಮನೆ ತುಂಬಿಸ್ಕೋತಾರ ಅಷ್ಟೇ. ಅಷ್ಟಾದ್ರೆ ಸಾಕು. ನಡಿಯವ, ಮನೆಗೆ ಹೋಗೋಣ ಬಾ. ಏನ್ ಪಾರು, ಅಲ್ಲೆಲ್ಲ ಜನ ಅವ್ರೆ ಹಂಗೆ ಕರ್ಕೊಂಡ್ ಬಂದ್ಬಿಟ್ಟಲ್ಲ. ಮತ್ತಿನ್ನೇನು, ಅವ್ರನ್ನೆಲ್ಲರನ್ನು ಇನ್ವಿಟೇಷನ್ ಕೊಟ್ಟು ಕರಿಬೇಕಿತ್ತಾ? ಅಲ್ಲ, ಅಲ್ಲಿ ಅಷ್ಟೊಂದು ಜನ ಇದಾರೆ, ಹಂಗೆ ಹೇಳ್ದೆ ಕೇಳ್ದೆ ಎದ್ ಬರೋದು ತೆಪ್ಪಾಯ್ತದೆ. ಓಹೋ, ಇವೆಲ್ಲ ಚೆನ್ನಾಗಿ ಗೊತ್ತಾಗತ್ತೆ. ನಾನು ಅವಾಯ್ಡ್ ಮಾಡೋದು ಮಾತ್ರ ತಪ್ಪು ಅಂತ ಗೊತ್ತಾಗಲ್ವಾ ನಿನ್ಗೆ? ನಾನು ಅಷ್ಟು ಸಲ ಮಾತಾಡ್ತಿದ್ದೀನಿ, ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ? ಚವ್ವಾ ಪಾರು, ನಾನು ಆಗ್ಲೇ ಮಾಡಿದ್ದಕ್ಕೆ ತೆಪ್ಪಾಯ್ತು, ಕ್ಷಮಿಸು ಅಂತ ಕೇಳಿನಿ. ನೀನು ಕ್ಷಮಿಸಿದೀನಿ ಅಂತ ಹೇಳಿದ್ಯಾ. ಆದ್ರೂ ಯಾಕೆ ಪಾರು ಮತ್ತ ಅದೇ ವಿಷಯನ ಕೆಲ್ಕ ಕರ್ಕ ಬಂದಿದ್ಯಾ? ಹೆಣ್ಮಕ್ಳು ಹಂಗೇನ, ಅಷ್ಟು ಸಲ ಕೇಳ್ಕೊಂಡಿದ್ದೀನಿ. ಆಗೆಲ್ಲ ಹೂ ಪಾರು, ಸರಿ ಪಾರು, ಆಯ್ತು ಪಾರು ಅಂತ ಹೇಳ್ದೆ. ನನಗೆ ಹೆಂಗಾಗಿರ್ಬೇಡ ಹೇಳು. ಪಾರು, ವಿಷಯ ಏನಿತ್ತು ಅಂತ ನಿಂಗೆ ಗೊತ್ತಲ್ವಾ, ಅದಕ್ಕೆ ಹಂಗ್ ಮಾಡ್ದೆ. ಮಾತ್ರ ಭಾರಿ ಕಲ್ತಿದ್ಯಾ ನೋಡು. ಇನ್ಮೇಲೆ ಮಾತಾಡಿದಾಗ ಮುಖ ತಿರ್ಸ್ಕೊಳ್ಳೋದು, ಕೇರ್ಲೆಸ್ ಆಗಿ ರಿಪ್ಲೈ ಮಾಡೋದು, ಅಥವಾ ನಾನು ಟೋಟಲ್ ಆಗಿ ಅವಾಯ್ಡ್ ಮಾಡೋದೆಲ್ಲ ಮಾಡೋ ಹಂಗೆ ಇಲ್ಲ. ಏನೋ ಗೊತ್ತಾಯ್ತಾ? ಗೊತ್ತಾಯ್ತು. ಆಗ್ಲೇ ಒಂದ್ಕಿತ ಸಾರಿ ಕೇಳಿವ್ನಿ, ಈಗ ಇನ್ನೊಂದ್ಕಿತ ಕೇಳ್ತೀನಿ. ಸಾರಿ ಪಾರು ಟೀಚರ್. ಸರಿ, ಪರವಾಗಿಲ್ಲ ಬಿಡು. ಆದ್ರೂ ಮಾವ, ನನ್ಗೊಂದು ಡೌಟು. ನಮ್ಮ ರಶ್ಮಿ ಮದುವೆ ನಿತ್ರು ಮಾದಪ್ಪಣ್ಣನ ಮನೆ ಸಿಕ್ತು, ಆದರೆ ನೀನ್ಯಾಕಿನ್ನೂ ಬೇಜಾರಾಗಿದ್ಯಾ? ಮಾದಪ್ಪಣ್ಣನ ಮುಂದೆ ಹೇಳ್ಕೊಳಕ್ಕಾಗ್ದಿರೋ ಅಂಥ ವಿಷಯ ಏನಾದರೂ ಇದೆಯಾ? ಹೇಳ್ ಮಾವ, ನನ್ನ ಹತ್ರ ಹೇಳ್ಕೊ. ಮಾದಪ್ಪಣ್ಣನ ಮುಂದೆ ಹೇಳ್ಕೊಳಕ್ಕಾಗ್ದಿರೋ ಅಂಥ ವಿಷಯ ಏನಾದರೂ ಇದೆಯಾ? ಹೇಳ್ ಮಾವ, ನನ್ನ ಹತ್ರ ಹೇಳ್ಕೊ. ಮೇಡಮರೇ, ನನ್ನ ಮಗಳು ಆ ಪಾಪಿ ಜೊತೆ ಮದುವೆ ಆಗೋದನ್ನ ನಾನು ತಡೆದೆ. ಹಾಗೆ ಮಾದಪ್ಪಣ್ಣನಂತ ಒಳ್ಳೆ ವ್ಯಕ್ತಿ ಮನೆಗೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.